ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮನೆಗೆ ಯಾರಾದ್ರು ಗೆಸ್ಟ್ ಬಂದರೆ ಒಂದು ಪಟಾಪಟ್ ಅಂತ ಸ್ವೀಟ್ ಏನಾದ್ರು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ, ಏನಪ್ಪ ಮಾಡಬೇಕು ಅಂತ ಅನಿಸಿದರೆ, ಸೊ ಈ ಸ್ವೀಟನ್ನು ಖಂಡಿತ ಮಾಡ್ಬೋದು. ಯಾಕಂದರೆ ಇದು ತುಂಬಾ ಈಸಿ ಮಾಡಲಿಕ್ಕೆ. ಸೊ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತೇನೆ. ಸೊ ಇದರ ಹೆಸರು ಬಂದುಬಿಟ್ಟು ಕೇಸರಿ ಬಾತ್. ಆದರೆ ಇದನ್ನು ಶಾವಿಗೆಯಿಂದ ಮಾಡ್ತಾರೆ. ಸೊ ಶಾವಿಗೆ ಕೇಸರಿ ಬಾತನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಕೇಸರಿ ಬಾತ್, ಶಾವಿಗೆ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಸೊ ತುಪ್ಪ ನಿಮ್ಮ ಅಭಿರುಚಿಗೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಸೊ ಬೇಕಾದ್ರೆ ಒಂದು 2 ಚಮಚ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಶಾವಿಗೆ ಒಟ್ಟಿಗೆ ಹುರಿಬೋದು. ಸೊ ನಾನೀಗ 1 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಇಷ್ಟ ಇರುವ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ನಾನು ಮೊದಲಿಗೆ ಬಾದಾಮಿ ಮತ್ತು ಕ್ಯಾಶ್ಯೂವನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಸೊ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ನಂತರ ಸ್ವಲ್ಪ ಒಣ ದ್ರಾಕ್ಷಿ, ಡ್ರೈ ಗ್ರೇಪ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸೊ ಗ್ರೇಪ್ಸ್ ಸ್ವಲ್ಪ ಗುಂಡಕ್ಕೆ ಬರುವಷ್ಟು ಫ್ರೈ ಆದರೆ ಸಾಕು. ಈ ಡ್ರೈ ಫ್ರೂಟ್ಸನ್ನು ಜಾಸ್ತಿ ಕಪ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೇ ಇರಬೇಕು. ಆದರೆ ತುಪ್ಪದಲ್ಲಿ ಹುರಿದಿರ್ತೇವಲ್ಲ, ಅದರ ಘಮ ತುಂಬ ಚೆನ್ನಾಗಿ ಬರ್ತದೆ. ಸೊ ಇಷ್ಟಾದರೆ ಸಾಕು. ನೋಡಿ, ದ್ರಾಕ್ಷಿ ಎಲ್ಲ ಗುಂಡಕ್ಕೆ ಆಗಿದೆ. ಅದನ್ನು ತೆಗೆದು ಬಿಡುವ. ನಾನೀಗ ಶಾವಿಗೆ ಹಾಕ್ಕೊಂಡಿದ್ದೇನೆ. ಒಂದು 2 ಪ್ಯಾಕೆಟ್ ಆಗುವಷ್ಟು ಶಾವಿಗೆ, ಅಂದರೆ ಒಂದು ಅಂದಾಜು ಒಂದು 2 ಕಪ್ ಆಗುವಷ್ಟು ಇರ್ಬೋದು. ಸೊ ಇದನ್ನು ಕೂಡ ಅದೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಒಳ್ಳೆ ಘಮ ಅಂತ ಪರಿಮಳ ಬರಬೇಕು. ಮೀಡಿಯಂ ಫ್ಲೇಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ತಾ ಹುರ್ಕೊಳ್ಬೇಕು. ಕಪ್ಪಾಗಬಾರ್ದು. ಇದು ಒಂದು ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕಾಗ್ತದೆ. ನೋಡಿ, ಈ ರೀತಿ ತುಪ್ಪದಿಂದ ಹುರಿಯುವಾಗ ಆ ಶಾವಿಗೆ ಕೂಡ ಒಂದು ಒಳ್ಳೆ ಘಮ ಅಂತ ಪರಿಮಳ ಬರ್ತದೆ. ಸೊ ಹಾಗಾಗಿ ನೀವು ಮಾಡುವಂತಹ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸೊ ಎಷ್ಟು ಚೆನ್ನಾಗಿ ಹುರಿತೀರಿ ನೋಡಿ, ಅಷ್ಟು ಚೆನ್ನಾಗಿ ಈ ಕೇಸರಿ ಬಾತ್ ಬರ್ತದೆ, ಅಂದರೆ ಶಾವಿಗೆ ಕೇಸರಿ ಬಾತ್ ಬರ್ತದೆ. ಸೊ ಇದನ್ನು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ಈ ಕೇಸರಿ ಬಾತ್ ರೆಡಿ ಆಗ್ತದೆ. ನೀವು ಮಾಮೂಲಿ ಈ ರವೆ ಉಂಟಲ್ಲ, ಅದರೆಲ್ಲ ಮಾಡೋದಕ್ಕಿಂತ ಕೂಡ ಇದು ತುಂಬ ಬೇಗ ಆಗ್ತದೆ. ನೋಡಿ, ಈಗ ಶಾವಿಗೆಯನ್ನು ಹುರ್ಕೊಂಡಾಗಿದ್ದೇನೆ. ಈಗ ಅದೇ ಪ್ಯಾನಿಗೆ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಸೊ ನೀರು ಕೂಡ ನಿಮಗೆ ಆ ಶಾವಿಗೆ ಅಂದರೆ ಕುದಿಲಿಕ್ಕೆ, ಅಂದರೆ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು 2 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ನೀರು ಕುದಿತಾ ಇರುವಾಗ ನಾನು ಆಲ್ರೆಡಿ ಇದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ. ಒಂದು 2 ಎಸಳು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಹಾಗೆಯೇ ಸಿಪ್ಪೆ ತೆಗೆದು ಕೂಡ ಹಾಕ್ಕೊಳ್ಬೋದು. ನೀರು ಕುದಿತಾ ಇರುವಾಗ ನಾವು ಹುರ್ಕೊಂಡಿರ್ತೇವಲ್ಲ ಶಾವಿಗೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡುವಾಗನೇ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಆ ನೀರನ್ನೆಲ್ಲ ಹೀರ್ಕೊಳ್ತದೆ. ನೋಡಿ, ಈಗ ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯದಿದ್ರೂ ಕೂಡ ಚೆನ್ನಾಗಿ ಆಗೋದಿಲ್ಲ. ಹಾಗೆಯೇ ಓವರ್ ಕುಕ್ ಆಗದಾಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ, ನೋಡುವಾಗನೇ ಗೊತ್ತಾಗ್ತದೆ ಬೆಂದಿದೆ ಅಂತ. ಆದರೆ ಓವರ್ ಕುಕ್ ಆದರೆ ಇದು ತುಂಬ ಅಂಟಂಟಾದಾಗೆ ಆಗ್ತದೆ. ಮತ್ತು ನೀವು ಎಷ್ಟು ಚೆನ್ನಾಗಿ ಇದು ಮಾಡಿದರೂ ಕೂಡ ಅದು ಚೆನ್ನಾಗಿ ಬರೋದಿಲ್ಲ. ನೀವು ಬಣ್ಣಕ್ಕೆ ಬೇಕಾದ್ರೆ ಕೇಸರಿ ದಳಗಳನ್ನು ಕೂಡ ಯೂಸ್ ಮಾಡಬಹುದು. ಹಾಲಲ್ಲಿ ಅಥವಾ ನೀರಲ್ಲಿ ಕೇಸರಿ ದಳಗಳನ್ನು ಮುಳುಗಿಸಿ ಅದರ ನೀರನ್ನು ಹಾಕ್ಕೊಳ್ಬೋದು. ನಾನು ಜಸ್ಟ್ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ. ಸೊ ಹಾಗಾಗಿ ಲೈಟಾಗಿ ಆರೆಂಜ್ ಕಲರ್ ಬಂದಿದೆ. ನೀವು ಫುಡ್ ಕಲರನ್ನು ಅವಾಯ್ಡ್ ಮಾಡಬಹುದು. ನಾನು ಆಗಲೇ ಹೇಳಿದಾಗೆ ಕೇಸರಿ ದಳಗಳನ್ನು ಯೂಸ್ ಮಾಡಬಹುದು. ಸೊ ಇದು ಕಲರ್ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ನೀರೆಲ್ಲ ಅಬ್ಸಾರ್ಬ್ ಆಗಿದೆ, ಶಾವಿಗೆ ಬೆಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಬಂದುಬಿಟ್ಟು ನಿಮ್ಮ ಅಭಿರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ನಾನು ತುಂಬ ಸ್ವೀಟಾಗಿ ಮಾಡೋದಿಲ್ಲ, ಅಂದರೆ ಕರೆಕ್ಟಾಗಿ ಮಾಡ್ತೇನೆ. ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. 2 ಕಪ್ ಶಾವಿಗೆ ತಗೊಂಡ್ರೆ 2 ಕಪ್ ನೀರು ಹಾಕ್ಕೊಂಡ್ರೆ ಇದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕರೆಕ್ಟ್ ಆಗ್ತದೆ. ಸಕ್ಕರೆ ಹಾಕೊಂಡ ನಂತರ ಅಂದರೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಕರೆಕ್ಟಾಗಿ ಬರುವಾಗ ಸ್ವಲ್ಪ ನೀರಾದಾಗೆ ಆಗ್ತದೆ, ಆದರೆ ಅದು ಅಗೇನ್ ಅಬ್ಸಾರ್ಬ್ ಆಗಿ ಕರೆಕ್ಟ್ ಆಗ್ತದೆ. ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ ಯಾವ ರೀತಿ ಒಂದು ಹೊಳಪು ಬರ್ತಾ ಉಂಟು ಸಕ್ಕರೆ ಹಾಕಿದ ನಂತರ. ನೋಡಿ, ಸೊ ಇದು ತುಂಬ ಚೆನ್ನಾಗಿ ಬರ್ತದೆ. ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ, ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ, ದೊಡ್ಡವರಿಗೂ ಕೂಡ ಇಷ್ಟ ಆಗ್ತದೆ. ಈಗ ನೋಡಿ, ರೆಡಿ ಆಗಿದೆ. ಇದಕ್ಕೆ ಕೊನೆಯಲ್ಲಿ ಹುರಿದಿಟ್ಟುಕೊಳ್ಳುವಂತಹ ಈ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಕೊನೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ, ತುಪ್ಪ ಕೂಡ ಜಾಸ್ತಿ ಬೇಕಾಗಲ್ಲ ನಿಮಗೆ. ಶಾವಿಗೆ, ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಕೂಡ ಆಪ್ಷನಲ್, ನಿಮಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಸೊ 3 ರಿಂದ 4 ಐಟಮಲ್ಲಿ ಈ ಸ್ವೀಟ್ ರೆಡಿ ಆಗ್ತದೆ. ಸೊ ಹಾಗೆಯೇ
ತುಂಬ ಚೆನ್ನಾಗಿ ಬರ್ತದೆ, ಘಮ ಕೂಡ ಚೆನ್ನಾಗಿರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೀವು ಕೂಡ, ನಿಮಗಂತೂ ತುಂಬಾ ಇಷ್ಟ ಆಗ್ತದೆ. ಅದು ಕೂಡ ಮಕ್ಕಳಿಗೆ ಈಗ ರಜೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ರಜೆ ಸ್ಟಾರ್ಟ್ ಆಗುವಾಗ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಕೇಳ್ತಾ ಇರ್ತಾರೆ. ಹಾಗೆ ಇದು ಪಟಾಪಟ್ ಅಂತ ಸ್ವೀಟ್ ಕೂಡ ಮಾಡಬಹುದು, ಇದರಲ್ಲಿ ಹೊಟ್ಟೆ ಕೂಡ ತುಂಬ್ತದೆ. ಸೊ ಆರೋಗ್ಯಕರ ಸ್ವೀಟ್ ಕೂಡ ಹೌದು ಇದು. ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.